ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಯುಗಾದಿ ಸ್ಪೆಷಲ್ಲು, ಹಿಂದೂಗಳ ನ್ಯೂ ಇಯರ್ ಅಂದರೆ ಹೊಸ ವರ್ಷ. ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ನಾವು ಏನೇನು ಮಾಡ್ತೀವಿ, ಏನೇನು ಮಾಡೋದಲ್ಲ ಎಲ್ಲ ತೋರಿಸ್ತೀನಿ ನಿಮಗೆ. ಇವತ್ತು ನೋಡ್ರಿ, ಯುಗಾದಿಯಲ್ಲಿ ನಾವು ಬಿಸಿನೀರೊಳಗೆ ಬೇವಿನ ಸೊಪ್ಪು ಹಾಕ್ಕೊಂಡು ತಲೆ ಮೇಲೆ ಎಣ್ಣೆ ಹಾಕ್ಕೊಂಡು ತಲೆ ಸ್ನಾನ ಮಾಡ್ತೀವಿ. ಇವತ್ತು ಯುಗಾದಿಗೆ ಸ್ನಾನ ಮಾಡ್ಕೊಂಡೆಲ್ಲ ಪೂಜೆ ಮಾಡಿಕೊಂಡು ನೋಡಿ ಎಲ್ಲ ರೆಡಿಯಾಗಿದ್ದೀನಿ. ನಾನು ಈಗ ನೋಡೋಣ, ಹೊರಗೆ ಹೋಗಿ ಏನು ಮಾಡ್ತಿದ್ದಾರೆ ಎಲ್ಲರೂ ಮನೆಯೊಳಗೆ ನೋಡ್ತೀನಿ, ತೋರಿಸ್ತೀನಿ ಬನ್ನಿ. ಇದು ನಮ್ಮ ದೇವ್ರ ಕೊನೆ. ಇದ್ರೊಳಗೆ ನೋಡ್ರಿ, ನಾವು ಇವತ್ತು ಶಾವಿಗೆ ಮಾಡಿದ್ವಿ. ಶಾವಿಗೆ ಬಸದ ನೈವೇದ್ಯ ಮಾಡಿಟ್ಟೇವಿ. ಒಂದು ತೆಂಗಿನಕಾಯಿ ನಮ್ದು ಗಿಡ ಆಗೈತೆ ನೋಡ್ರಿ, ಇಲ್ಲಿ ದೇವ್ರಿಗೆ ಇಟ್ಟಿದ್ದೆ. ಇದು ಒಂದು ಗಿಡ ಆಗೈತಿ, ಇನ್ನೊಂದು ಗಿಡ ಆಗೈತಿ ನೋಡ್ರಿ, ಇಲ್ಲೊಂದು ಗಿಡ ಆಗೈತಿ. ಇವತ್ತು ನೈವೇದ್ಯ ಮಾಡಿ ಇಟ್ಟೇವೆ ನೋಡ್ರಿ. ಇದು ಬೇವು ಬೆಲ್ಲ ಇಟ್ಟೇವಿ, ಆಮೇಲೆ ಶಾವಿಗೆ ಬಸದ ಇಟ್ಟೇವೆ ನೋಡ್ರಿ. ಅದ್ರ ಮ್ಯಾಗ ಬೆಲ್ಲನೂ ಇಟ್ಟೇವಿ ಹಾಕಿ. ಇದು ನಮ್ಮ ದೇವ್ರ ಕೋಣೆ ಹೆಂಗೈತೆ ನೋಡ್ರಿ. ಇದು ನಾವೇನೇನು ಇಟ್ಟಿರ್ತೀವಿ. ನಮ್ಮ ಅವ್ವಾರ ಜೋಗಮ್ಮ ಅದಾರ, ಹಿಂಗಾಗಿ ನಾವು ಪಡ್ಡಲಿಗೆ ಅವೆಲ್ಲ ಇಟ್ಟಿರ್ತೀವಿ ಎಲ್ಲ ಮುಂದೆ. ಈ ಬೇವು ಬೆಲ್ಲ, ಬರ್ರಿ ಎಲ್ಲರೂ ಬೇವು ಬೆಲ್ಲ ತಿನ್ನೋಣ. ಎಲ್ಲರಿಗೂ ಸಿಹಿ ಕಹಿ ಎಲ್ಲ ಸಮವಾಗಿರಲಿ ಬದುಕೊಳಗೆ, ಜೀವನದೊಳಗೆ ಎಲ್ಲರಿಗೂ ಅಂತಂದು ಬೇವು ಬೆಲ್ಲ ಕೊಡ್ತಾರೆ ಯುಗಾದಿಗೆ. ನೋಡ್ರಿ, ಇದೆ ನಮ್ಮ ದೇವ್ರ ಕೋಣೆ. ಇಲ್ಲಿ ನೋಡ್ರಿ ಇದು ನಮ್ಮ ದೇವ್ರ ಕೋಣೆ ಹಿಂಗೈತೆ ನೋಡಿ. ಹೇಳ್ರಿ, ಆಮೇಲೆ ನಮ್ಮ ಮಳೆನೂ ಬಂದಿದೆ ಅವತ್ತು ಮನೆಗೆ ಬೇವು ಬೆಲ್ಲ ಕೊಡಕ್ಕೆ. ನಮ್ಮ ಅತ್ತಿ ಬಂದಿದ್ಲ. ಇವ್ರು ನಮ್ಮ ಅಣ್ಣನ ಮಕ್ಕಳು ನೋಡ್ರಿ, ಇಬ್ರು. ನಮ್ಮ ಅವ್ವಾರ ಈಕೆ ನಮ್ಮ ಅವನ ಮಗಳ, ಈಗಿನ ನಮ್ಮ ತಂಗಿ ಮಗಳ ನೋಡ್ರಿ. ಇಬ್ರು ಎಲ್ಲ ರಜೋ ಬಾಜು ಕುಂತಾರೆ, ಬೇವು ಬೆಲ್ಲ ಕೊಡಾಕ್ ಬಂದಾರ ನೋಡ್ರಿ. ನಮ್ಮ ಹಳೆಯವ ಕರಿಮ, ಆಕೆ ನಿಕೇತ ಅಂತ ನಮ್ಮ ಮನೆ ಬಾಜು ಇದ್ದಕ್ಕೆ ನಮ್ಮ ಸೊಸೆ ಆಕಿನೂ ನೋಡ್ರಿ. ಎಲ್ಲರೂ ಬಂದಾರ ಬೇವು ಬೆಲ್ಲ ಕೊಡಕ್ಕೆ. ಇದು ನೋಡ್ರಿ ಶಾವಿಗೆ ಬಸ್ತಿದ್ದೆ ನಾವು ಇವತ್ತು. ಶಾವಿಗೆ ತಿನ್ಬೇಕು. ಇವು ರಾತ್ರಿಗೆ ಕಡುಬು ಮಾಡಕ್ಕೆ ಬ್ಯಾಳೆ ನೆನಾಕಿಟ್ಟಾರ ನೋಡ್ರಿ. ಎಲ್ಲರಿಗೂ ಬೇವು ಬೆಲ್ಲ ಕೊಟ್ಟಾನ ಮಳೆಯ ನೋಡ್ರಿ. ಇಲ್ಲಿ ಎಲ್ಲರಿಗೂ ಬೇವು ಬೆಲ್ಲ ಕೊಡ ಅಂತಾನೆ. ನಾವು ಎಲ್ಲರಿಗೂ ಕೊಟ್ವಿ, ನಮ್ಮ ಅತ್ತಿಗೂ ಕೊಟ್ವಿ ನೋಡ್ರಿ. ಅವ ಅಷ್ಟದ ಹೆಂಗೆ ಕೊಡ್ತಾನೆ ನೋಡ್ರಿ ಬೇವು ಬೆಲ್ಲ. ಬೇವು ಬೆಲ್ಲ ಬರ್ರಿ, ಬೇವು ಬೆಲ್ಲ ತಿನ್ನೋಣ. ಎಲ್ಲರಿಗೂ ಒಳ್ಳೇದಾಗಲಿ ಯುಗಾದಿಗೆ. ಯುಗಾದಿಲಿಂದ ಎಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡೋಣ. ಎಲ್ಲ ಜೀವನ ಏನೋ ಕೆಟ್ಟದಾಗಿ ನಡೆದಿದ್ರು ಹಿಂದೆ, ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ಜೀವನಕ್ಕೆ ಕಾಲಿಡೋಣ. ನಾವು ಅಪ್ಪಗೂ ಕೊಟ್ಟ ಅವ ಬೇವು ಬೆಲ್ಲ, ಈಗ ಅವನು ತಿಂತ ನೋಡ್ರಿ ಮುಂದೆ. ಅವನೇ ತಿನ್ನಾಕುಂತ. ಯುಗಾದಿ ಸ್ಪೆಷಲ್ ಏನಂದ್ರೆ ನಮ್ದು ಕಡುಬು ಮಾಡಿದ್ವಿ. ಹುಣ್ಗದ ಕಡುಬು, ಶಾವಿಗೆ, ಮೆಣ್ಸಿನ್ಕಾಯಿ ಕರೆದಿದ್ರೆ, ಮೊಸರು ಮೆಣ್ಸಿನ್ಕಾಯಿ. ಇದು ಸಾಂಬಾರು, ಕಡ್ಲೆ ಸಾಂಬಾರು, ಅನ್ನ, ಪಲ್ಯ, ಬದ್ನಿಕಾಯಿ ಪಲ್ಯ. ಅಮಾಸೆ ಹುಣ್ಣಿಮೆ ಅಂತಂದ್ರೆ ಬದ್ನಿಕಾಯಿ ಪಲ್ಯ ಅಂದ್ರೆ ಫಿಕ್ಸ್ ನೋಡ್ರಿ ನಮ್ಮ ಮನ್ಯಾಗ. ನಿಮ್ಮ ಮನ್ಯಾಗ ಏನು ಮಾಡ್ತಾರೆ ಹೇಳ್ರಿ ಯುಗಾದಿಗೆ, ಕಮೆಂಟ್ ಮಾಡಿರಿ. ಏನೇನು ಮಾಡ್ತೀರಿ ನೀವು ನೋಡ್ರಿ. ಇದು ಬದ್ನಿಕಾಯಿ ಪಲ್ಯ, ಇದು ಮಾತ್ರ ಫಿಕ್ಸ್ ಇದೆ ಯಾವಾಗಲೂ. ಹಬ್ಬದಾಗಂತೂ ಫಿಕ್ಸ್. ಇದು ಎದಕ್ಕೆ ಮಾಡ್ತಾರಂತ ನನಗೂ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ತಿಳ್ಕೊಂಡು ಬದ್ನಿಕಾಯಿ ಬಗ್ಗೆನೇ ಮಾತಾಡ್ತೀನಿ ಬರ್ರಿ. ಇನ್ನು ಮುಂದೆ ಅದ್ರದ್ದು ಲಾಗ್ ಮಾಡ್ತೀನಿ ನಾನು. ಈಗ ನೋಡ್ರಿ, ಸಾಯಂಕಾಲ ಇದನ್ನು ದೀಪ ಮಾಡೋ ಅಂತಾರೆ ನಮ್ಮ ಅವರು. ಇದರಲ್ಲಿ ನಮ್ಮ ಗೋಧಿ ಹಿಟ್ಟಿಲೆ ದೀಪ ಮಾಡಿ 9 ದೀಪ ಮಾಡಿ ನಾವು ಬೆಳಗ್ಬೇಕು ಇದನ್ನು ಯುಗಾದಿಗೆ. ಆರತಿ ಬೆಳಗ್ತೇವೆ ನಾವು 9 ದೀಪ ಮಾಡಿ. ನಮ್ಮ ಮಾವ ನೋಡ್ರಿ ಕ್ಯಾಮರಾ ಅಂತ ಮುಚ್ಚ ಅಂತ ನಮ್ಮ ಮಕ್ಕ ನಾಚಿಕೆ ಹಾಕೈತಂತ ಅವಂಗೆ. ನಮ್ಮ ಸೊಸಿ ಮಕ್ಕೊಂಡಾಳೆ, ಸುಸ್ತಾಗೈತಿ ಈಕೆಗೆ, ಬೆಳಿಗ್ಗೆಂತ್ರ ಓಡಾಡಿ ಅದಕ್ಕೆ ಮಕ್ಕೊಂಡಾಳೆ ನೋಡ್ರಿ. ಇದು ಬತ್ತಿ ಮಾಡ್ಕೊಂಡು ಒಂದೊಂದು ಪನಿತಿ ಒಳಗೆ ಇಡ್ಬೇಕದ ನಂಗೆ ಎಣ್ಣೆ ಹಚ್ಚಿ ನೋಡ್ರಿ. ಅದು ಎಲ್ಲದಕ್ಕೂ ಹಂಗೆ ದೀಪಕ್ಕೆ ಹಂಗೆ ಮಾಡ್ಕೊಂಡೆ ಇಟ್ಕೊಂಡು ಅಂತಾರೆ ನಮ್ಮವ್ರು. ಎಲ್ಲ ರೆಡಿ ಮಾಡ್ಕೊಂತಾಳೆ ನಮ್ಮವ್ವ. ಇದೆಲ್ಲ ಹಿಂಗೆ ರೆಡಿ ಮಾಡ್ಕೊಂಡು ನಾವು ಇದನ್ನು ಯುಗಾದಿಗೆ ಮತ್ತು ದೀಪಾವಳಿಗೆ ಫಿಕ್ಸ್ ರೀ ನಾವು ಮಾಡೋದಿದೆ. ದೀಪಾವಳಿ ಮರನೇ ದಿವಸ, ಯುಗಾದಿ ದಿವಸ
ನಾವು ಮಾಡೋದು ಫಿಕ್ಸ್ ಇದೆ, ಇದು ಮಾಡಲೇಬೇಕು ನಾವು. ಅದು ನಮ್ದು ಒಂದೇನೋ ನಮ್ದು ನಡತೆ ಅದ, ನಾವು ಮೊದಲಿಂದ ಮಾಡ್ಕೊಂಬಂದೀವಿ, ಮುಂದೆ ಮಾಡ್ಕೊಂಡು ಹೋಗ್ತೀವಿ. ನೋಡಿರಿ ಪೂಜೆ ಚಾಲೂ ಮಾಡೀವಿ ನಾವು. ಎಲ್ಲ ಧೂಪ ಗೀಪ ಹಾಕಿ ಎಲ್ಲ ಗಂಟೆ ಹೊಡ್ಕೊಂಬಂದು ಈಗ ಒಂದು ಟೈಮ್. ಈಗ ನೋಡ್ರಿ ನಾವೆಲ್ಲ ದೀಪ ಹಚ್ಚೀವಿ. ನೋಡ್ರಿ ಅದಕ್ಕೆ ಹೆಂಗೆ ದೀಪ ಹತ್ತೈತೆ ನೋಡ್ರಿ. ಮೊದಲಿಂದ ಏನು ಮಾಡ್ಕೊಂಬಂದಾರ ಹಿರಿಯರ, ಹಂಗೆ ನಾವು ಮಾಡ್ಕೊಂಡು ಹೋಗ್ಬೇಕಷ್ಟೆ ಮನೆಯೊಳಗೆ. ಹೀಗೆ ಅದಕ್ಕೆ ಮಾಡ್ಬೇಕಂತಂದು ನಾನು ನಮ್ಮ ಮನೆಯೊಳಗೆ ಕೇಳಿ ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದನ್ನು ನಿಮ್ಗೆ ಇಷ್ಟ ಆಗಿದ್ರೆ ನೋಡ್ರಿ. ದೀಪ ನೋಡ್ರಿ ಇವ ಹಿಂಗೆ 9 ದೀಪ ಹಚ್ಚೀವಿ. ಇದು ಎಡೆ ಇಟ್ಟೇವಿ, ಕುಚ್ಚಿ ಕಡುಬು ಮಾಡೀವಿ, ಆಮೇಲೆ ಕಡುಬು ಮಾಡೀವಿ. ಗೋವಿಂದ 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 ಹರಿ ಹರಿ ಗೋವಿಂದ ಗೋವಿಂದ ಶ್ರೀ ಹರಿ ಗೋವಿಂದ 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 ಶ್ರೀ ಹರಿ ಗೋವಿಂದ ಗೋವಿಂದ. ಎಲ್ಲ ಪೂಜೆ ಮಾಡಿ ಕಾಲಿಗೆ ನೀರು ಹಾಕ್ತಾರಲ್ಲ, ಬೆಳಗಿನ ಹೊರಗೆ ಹೋಗಿ ಬೆಳಗ್ತಾವ ನಾವು. ಹೊರಗೆ ಬೆಳಗಿನ ಮ್ಯಾಗ ನಮ್ಮ ಕಾಲಿಗೆ ನೀರು ಹಾಕಿ ಆಮೇಲೆ ಬೆಳಗ್ತಂತರ ಆಜು ಬಾಜು ಅಲ್ಲಿ ಮನೆ ಮೇನ್ ಡೋರಿಗೆ ಆಜು ಬಾಜು ಒಂದು ಇಡ್ಬೇಕು ನಾವು. ಅಲ್ಲಿ ದೀಪ ಇಟ್ಟು ಆಮೇಲೆ ಇಲ್ಲೆಲ್ಲ ಜಗಲಿ ಮ್ಯಾಗ ಇಡ್ತೀವಿ ಉಳ್ಕಿದ್ದೆ. ಆಮೇಲೆ ನಮ್ಮ ಕಾಯಾಗಿನ ತೆಂಗಿನಕಾಯಿ ನಾವು ಅಪ್ಪರ್ ಹೊಡೋದ್ರೆ ನಾವು ಹೊಡಿಯೋದಿಲ್ಲ ತೆಂಗಿನಕಾಯಿ. ಯಾಕಂದ್ರೆ ಸ್ವಲ್ಪ ಐತೆ ಸ್ವಲ್ಪ ಹಂಗೆ, ಅದೇ ಹೇಳ್ತೀನಿ ನಿಮ್ಗೆ ಆಮೇಲೆ ಬೇಕಂದ್ರೆ. ಅದರದ್ದು ಒಂದು ಲಾಗ್ ಮಾಡ್ತೀನಿ ನಾನು. ನೋಡ್ರಿ ತೆಂಗಿನಕಾಯಿ ಅಂತಾರೆ ನಾವು ಅಪ್ಪಾರ. ತೆಂಗಿನಕಾಯಿ ಹೊಡೋದು ನೈವೇದ್ಯ ಇಡ್ತೀವಿ ನಾವು ಈಗ ದೇವ್ರ ಕೊನೆಯೊಳಗೆ. ಈಗ ನೋಡ್ರಿ ಇವತ್ತಿನ ನಂತರ ನಾವು ಯುಗಾದಿ ಹಿಂಗೆ ಮಾಡಿದ್ವಿ. ನೀವು ಹೆಂಗೆ ಮಾಡಿದ್ರಿ ಕಮೆಂಟ್ ಮಾಡಿರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.